ನಾನು ತಿಳ್ಸಾಕತ್ತಿರೋ ಈ ರೀತಿ ಒಳಗೆ ನೀವು ಮಾವಿನಕಾಯಿ ಗುಳಂಬ ಮಾಡಿದ್ರೆ 1 ವರ್ಷ ಅಲ್ಲ 10 ವರ್ಷ ತಡಿತೈತಿ. ಆದ್ರೆ ಅದು ಎಷ್ಟು ಅದ್ಭುತ ರುಚಿ ಆಕತ್ತೆ ಅಂದ್ರೆ 10 ವರ್ಷ ಅಲ್ಲ ರೀ, 1 ತಿಂಗಳದಾಗ ಖಾಲಿ ಆಕತಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಬ್ಯಾಸ್ಗ್ಯಾಗ ದೇಹಕ್ಕೆ ತಂಪು ಕೊಡುವಂಥ ಈ ಮಾವಿನಕಾಯಿನ ನಾವು ಎಷ್ಟು ಸ್ಟೋರ್ ಮಾಡಿದ್ರೂ ಕಡಿಮೆನ. ಯಾಕಂದ್ರೆ ಇದು ಬರೀ ಬ್ಯಾಸ್ಗ್ಯಾಗ ಅಷ್ಟ ಬರ್ತೈತಿ. ಈ ರೀತಿ ಇದನ್ನ ಗುಳಂಬ ಮಾಡಿ ಸ್ಟೋರ್ ಮಾಡಿದ್ರೆ ಸಣ್ಣ ಹುಡುಗರು ಭಾಳ ಖುಷಿಯಿಂದ ತಿಂತಾರ, ಅವ್ರಿಗೆ ಭಾಳ ಸೇರ್ತೈತಿ. ಇದನ್ನ ಜಾಮ್ ಥರನ ಚಪಾತಿಗ ಸೌರಿ ರೋಲ್ ಮಾಡಿ ಸಣ್ಣ ಹುಡುಗರ್ಗ ತಿನ್ನಕ್ಕೆ ಕೊಡ್ರಿ, ಭಾಳ ರುಚಿ ಆಕತಿ. ಜಾಸ್ತಿ ತಡ ಮಾಡೋದು ಬೇಡ, ಈ ಮಾವಿನಕಾಯಿ ಗುಳಂಬ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಇದನ್ನು ತಯಾರ್ಸಕ್ಕೆ ನಾನಿಲ್ಲಿ ಮೀಡಿಯಮ್ ಸೈಜ್ನಾಗಿನ 4 ಮಾವಿನಕಾಯಿ ತೊಗೊಂಡೇನಿ. ಇವನ್ನ ಅಳತಿ ಮಾಡಿದ್ರೆ 1 kg ಸಮೀಪ ಇರ್ಬೋದು. ಈಗ ಇವನ್ನ ನಾವು ಕ್ಲೀನಾಗಿ ತೊಳೆದು ತಗೋಬೇಕು. ನೋಡ್ರಿ, ಈ ರೀತಿ ಕಾಯಿ ಆಗಿರೋ ಮಾವಿನಕಾಯಿನ ತಗೋರಿ. ಒಂದು ಸ್ವಲ್ಪ ಹಣ್ಣು ಆಗಿರ್ತೈತಿ ನೋಡ್ರಿ, ಒಳಗೆ ಕಟ್ ಮಾಡಿದ್ಮ್ಯಾಗ ಹಳದಿ ಆಗಿರ್ತೈತಿ ಅಂಥ ಮಾವಿನಕಾಯಿ ತಗೋಬೇಡ್ರಿ. ಇದು ಕಟ್ ಮಾಡಿದ್ಮ್ಯಾಗ ಒಳಗೆ ಬೆಳ್ಳಗಿರಬೇಕು ಅಂಥ ಮಾವಿನಕಾಯಿ ತಗೋರಿ. ಯಾಕಂದ್ರೆ ಒಂದು ಸ್ವಲ್ಪ ಹಣ್ಣಾಗಿರೋ ಅಂದ್ರೆ ಒಳಗಿನ ಸೈಡ್ ಹಳದಿ ಇರೋ ಮಾವಿನಕಾಯಿನಿಂದ ನಾವು ಗುಳಂಬ ಮಾಡಿದ್ರೆ ಗುಳಂಬ ಜಾಸ್ತಿ ದಿನ ತಡೆಯಂಗಿಲ್ಲ, ಕೆಟ್ಟ ಹೋಗ್ಬಿಡ್ತೈತಿ. ಈಗ ಇವನ್ನ ಒಂದು 2 ನೀರಿನಿಂದ ಕ್ಲೀನಾಗಿ ತೊಳೆದು ತಗೊಳ್ಳೋಣ. ನೋಡ್ರಿ, ಈ ರೀತಿ ತೊಳೆದ್ಮ್ಯಾಗ ಇವನ್ನ ಒಂದು ಕಾಟನ್ ಅರ್ಬಿಯಿಂದ ಒರೆಸಿ ತಗೋರಿ. ಇದ್ರಾಗ ನೀರಿನ ಅಂಶ ಉಳಿಬಾರ್ದು. ಎಲ್ಲ ಮಾವಿನಕಾಯಿನೂ ಒರೆಸಿ ತಗೊಳ್ಳೋಣ. ಈ ರೀತಿ ಎಲ್ಲ ಮಾವಿನಕಾಯಿನ ಒರೆಸ್ಕೊಂಡ ನಂತರ ಈಗ ಇವನ್ನ ನಾವು ಸಿಪ್ಪಿ ತೆಗೆದು ತಗೋಬೇಕು. ನೀವು ಬೇಕಂದ್ರೆ ಸಿಪ್ಪಿ ತೆಗಿಲಂಗ ಅಂದ್ರೆ ಸಿಪ್ಪಿ ಸಹಿತನ ಇವನ್ನ ಗುಳಂಬ ಮಾಡ್ಬೋದು. ನಾನು ಇಲ್ಲಿ ತೋರ್ಸಾಕತ್ತೇನೆ ನೋಡ್ರಿ, ಹಿಂಗೆ ಮ್ಯಾಗಿನ ಸಿಪ್ಪಿ ತೆಗೀರಿ, ಅಂದ್ರೆ ಚಲೋ ಇರ್ತೈತಿ, ಭಾಳ ಬಿರುಸು ಅನ್ಸಂಗಿಲ್ಲ. ನೀವು ಸಿಪ್ಪಿ ಸಹಿತ ಗುಳಂಬ ಮಾಡಿದ್ರೆ ಇದು ಒಂದು ಸ್ವಲ್ಪ ಬಿರುಸು ಅನಿಸ್ತೈತಿ. ಕೆಲವರು ಸಿಪ್ಪಿ ಇಟ್ಟನ ಗುಳಂಬ ಮಾಡ್ತಾರೆ, ಸೊ ನೀವು ಬೇಕಂದ್ರೆ ಆ ರೀತಿನೂ ಮಾಡ್ಬೋದು. ಹಿಂಗೆ ಮ್ಯಾಗಿನ ಸಿಪ್ಪಿ ಅಷ್ಟ ತೆಗೀರಿ. ಎಲ್ಲ ಮಾವಿನಕಾಯಿನೂ ಇದೇ ರೀತಿ ಸಿಪ್ಪಿ ತೆಗೆದು ತಗೊಳ್ಳೋಣ. ನಾನು ಇದಕ್ಕೂ ಮುಂಚೆನೂ ನಿಮ್ಮ ಜೊತೆ ಮಾವಿನಕಾಯಿ ಗುಳಂಬ ರೆಸಿಪಿ ಶೇರ್ ಮಾಡಿದ್ದೆ, ಅದ್ರಾಗ ಸಕ್ಕರೆ ಹಾಕಿದ್ದೆ. ಈ ಸತಿ ಇದ್ರಾಗ ನಾವು ಬೆಲ್ಲ ಹಾಕಿ ತಯಾರಿಸೋಣ. ಇಲ್ಲಿ ನಮ್ಮ ಎಲ್ಲ ಮಾವಿನಕಾಯಿನೂ ಸಿಪ್ಪಿ ತೆಗೆದಾಗೈತಿ. ಈಗ ಇವನ್ನ ನಾವು ಹೆರಜಬೇಕು. ಒಂದು ದೊಡ್ಡ ಬುಟ್ಟಿ ತಗೋರಿ, ಅದ್ರಾಗ ನೋಡ್ರಿ ಈ ಥರದ ದೊಡ್ಡ ಕಣ್ಣಿನ ಹೆರ್ಜು ಮನಿ ತಗೋರಿ. ಈಗ ಮಾವಿನಕಾಯಿ ನಾನಿಲ್ಲಿ ತೋರ್ಸಾಕತ್ತೇನೆ ನೋಡ್ರಿ, ಹಿಂಗೆ ಉದ್ದಕ್ಕೆ ಹಿಡಿದು ಹೆರಜ್ರಿ. ಅಂದ್ರೆ ನಾವು ಹೆರ್ಜಿದ ಮಾವಿನಕಾಯಿ ನೋಡ್ರಿ ಈ ರೀತಿ ಉದ್ದಕ್ಕೆ ತೆಳ್ಳಗ ಬರಬೇಕು. ತೀರಾ ಸಣ್ಣಕ್ಕೆ ಹೆರ್ಜಿದ್ರೆ ಏನಕ್ಕತ್ತಿ, ನಾವು ಗುಳಂಬ ಮಾಡಿದಾಗ ಅದು ಪೇಸ್ಟ್ ಥರ ಆಗ್ಬಿಡ್ತೈತಿ, ಅಗಳಗಳ ಅನ್ಸಂಗಿಲ್ಲ, ತಿನ್ನಕ್ಕೆ ರುಚಿ ಅನ್ಸಂಗಿಲ್ಲ. ಸೊ ಈ ರೀತಿ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಹೋಳು ಮಾಡಿ ಅಂದ್ರೆ ಉದ್ದಕ್ಕೆ ತೆಳ್ಳಗ ಹೆರ್ಜಿದ್ರೆ ತಿನ್ಬೇಕಾದ್ರೆ ಅಗಳಗಳ ಅನ್ನಿಸ್ತೈತಿ, ತಿನ್ನಕ್ಕೆ ರುಚಿ ಅನ್ನಿಸ್ತೈತಿ. ಮತ್ತು ಮಾವಿನಕಾಯಿನ ನಾನಿಲ್ಲಿ ತೋರ್ಸಾಕತ್ತೇನೆ ನೋಡ್ರಿ, ಹಿಂಗೆ ರೋಲ್ ಮಾಡ್ಕೊತನ ಹೆರಜ್ರಿ. ಅಂದ್ರೆ ಹೆರ್ಜಾಕ ಗಾವ್ ಆಕತ್ತೆ ಅಂತಾರೆ ನೋಡ್ರಿ ನಮ್ಮ ಸೈಡ್. ನಿಮ್ಮ ಸೈಡ್ ಏನಂತೀರಿ ಕಮೆಂಟ್ನಾಗ ತಿಳಿಸ್ರಿ. ನೋಡ್ರಿ, ಹಿಂಗೆ ಹೊಳಸ್ತಾನ ಇದನ್ನ ಹೆರ್ಜಿ ತಗೊಂಡ್ರೆ ಈಸಿ ಆಕತ್ತಿ. ಇದೇ ರೀತಿ ಎಲ್ಲ ಮಾವಿನಕಾಯಿನೂ ಹೆರಜಿ ತಗೊಳ್ಳೋಣ. ಎಷ್ಟು ಆಕತ್ತಿ ಅಂದ್ರೆ ಕೊಪ್ಪದವರೆಗೂ ಇದನ್ನ ನಾನಿಲ್ಲಿ ತೋರ್ಸಾಕತ್ತೇನಲ್ಲ, ಇದೇ ರೀತಿ ಹೆರಜ್ರಿ. ನೋಡ್ರಿ, ಇಲ್ಲಿ ನಾನು ಎಲ್ಲ ಮಾವಿನಕಾಯಿನೂ ಹೆರಜಿ ತಗೊಂಡೇನಿ. ನಾನು ಆಗಲೇ ಹೇಳ್ದಂಗೆ ಹಿಂಗೆ ಇದು ಒಂದು ಸ್ವಲ್ಪ ಉದ್ದಕ್ಕೆ ತೆಳ್ಳಗ ಇರಬೇಕು. ಈಗ ಇದಕ್ಕೆ ಎಷ್ಟು ಬೆಲ್ಲ ಹಾಕ್ಬೇಕಂತ ನೋಡೋಣ, ಅಂದ್ರೆ ಬೆಲ್ಲದ ಅಳತಿ ನೋಡೋಣ. ನಾವು ಹೆರ್ಜಿದಿ ಮಾವಿನಕಾಯಿ ಎಷ್ಟು ಇರ್ತೈತಲ್ಲ ಅದ್ರ ಸಮ ಪ್ರಮಾಣದಾಗ ನಾವು ಬೆಲ್ಲ ಹಾಕಬೇಕು. ಇದನ್ನ ಅಳತಿ ಮಾಡಿ ತಗೊಳ್ಳೋಣ. ಅಕಸ್ಮಾತ್ ಈ ರೀತಿ ಹೆರಜಿ ನಂತರ ಇದನ್ನು ಅಳತೆ ಮಾಡೋದು ಕಷ್ಟ ಅನಿಸಿದ್ರೆ ನೀವು ಬೇಕಂದ್ರೆ ನೀವು ಎಷ್ಟು ಮಾವಿನಕಾಯಿ ತೊಗೊಂಡಿರ್ತೀರಿ ನೋಡ್ರಿ, ಅಂದ್ರೆ 1 kg ಅಷ್ಟು ಮಾವಿನಕಾಯಿ ತೊಗೊಂಡ್ರೆ ಅದಕ್ಕೆ 750 ಗ್ರಾಮ್ನಷ್ಟು ಬೆಲ್ಲ ಹಾಕಬೇಕು. ಸೊ ಆ ರೀತಿನೂ ಅಳತಿ ಮಾಡ್ಕೊಂಡು ತೊಗೋಬಹುದು. ನೋಡ್ರಿ, ಇಲ್ಲಿದು 1 ಬೌಲ್ನಷ್ಟು ಆಗೈತಿ. ಅಂದ್ರೆ ಇದ ಬೌಲ್ನಿಂದ ಸಮ ಪ್ರಮಾಣದಾಗ 1 ಬೌಲ್ನಷ್ಟ ನಾವು ಇಲ್ಲಿ ಬೆಲ್ಲ ತೊಗೋಬೇಕಾಕತಿ. ಅಳತಿ ಇನ್ನೊಂದು ಸತಿ ತಿಳಿಸ್ತೇನೆ ನೋಡ್ರಿ. ನೀವು 1 kg ಅಷ್ಟು ಮಾವಿನಕಾಯಿ ತೊಗೊಂಡ್ರೆ ಅದಕ್ಕೆ 750 ಗ್ರಾಮ್ನಷ್ಟು ಬೆಲ್ಲ ಹಾಕ್ರಿ. ಅದನ್ನು ಹೆರ್ಜಿದ ಮ್ಯಾಗ ಅಳತಿ ಮಾಡಿದ್ರೆ ಹೆರ್ಜಿದ ಮಾವಿನಕಾಯಿ ಎಷ್ಟಿರ್ತೈತೆ ನೋಡ್ರಿ ಅದ್ರ ಸಮ ಪ್ರಮಾಣದಾಗ ಬೆಲ್ಲ ಹಾಕ್ರಿ. ಈಗ ಗ್ಯಾಸ್ ಮ್ಯಾಗ ಒಂದು ದಪ್ಪನ ತಳ ಇರೋ ಪಾತ್ರೆ ಬಿಸಿ ಮಾಡ್ರಿ. ನಾನಿಲ್ಲಿ ಅಗಾರೋ ಟ್ರೈಪ್ಲೈ ಸ್ಟೇನ್ಲೆಸ್ ಸ್ಟೀಲ್ ಕಡಾಯಿ ತೊಗೊಳಕತ್ತೀನಿ. ಇದ್ರಾಗ 1 ಚಮಚ ಅಷ್ಟು ತುಪ್ಪ ಹಾಕ್ರಿ. ತುಪ್ಪ ಕರಗಿ ಒಂದು ಸ್ವಲ್ಪ ಬಿಸಿ ಆದ್ಮ್ಯಾಗ ಇದ್ರಾಗ 2 ಲವಂಗ ಮತ್ತು ಒಂದು ಅರ್ಧ ಇಂಚಿನಷ್ಟು ಚಕ್ಕೆ ತುಂಡು ಹಾಕಿ ಇವನ್ನ ತುಪ್ಪದಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ತಗೊಳ್ಳೋಣ. ಇವು ಒಂದು ಸ್ವಲ್ಪ ಬಿಸಿ ಹಾಕೋ ನೋಡ್ರಿ, ಆಗನ ಇದ್ರಾಗ ಗೋಡಂಬಿ ಹಾಕಿ ಇವನು ಫ್ರೈ ಮಾಡ್ಕೊಂಡು ತಗೋರಿ.
ಇದು ಆಪ್ಷನಲ್ ಐತಿ, ಬ್ಯಾಡ್ ಅಂದ್ರೆ ಇದನ್ನ ನೀವು ಸ್ಕಿಪ್ ಮಾಡಬಹುದು. ಆದ್ರೆ ಸಣ್ಣ ಹುಡುಗರು ಗೋಡಂಬಿ ಬಾದಾಮ್ ಇವನ್ನೆಲ್ಲ ಹಾಕಿ ತಯಾರಿಸಿರೋ ಸ್ವೀಟ್ ಏನೈತ್ ನೋಡ್ರಿ ಬಹಳ ಇಷ್ಟಪಟ್ಟು ತಿಂತಾರ. ಸೊ ನೀವೇನಾರ ಸಣ್ಣ ಹುಡುಗರ್ಗಂತನ ಇದನ್ನ ತಯಾರ್ಸಕತ್ತಿದ್ರ ಗೋಡಂಬಿ ಖಂಡಿತ ಹಾಕ್ರಿ. ಸಣ್ಣ ಹುಡುಗರು ಅಷ್ಟೇ ಅಲ್ಲ, ದೊಡ್ಡವ್ರಿಗೂ ನೀವು ಈ ರೀತಿ ಗೋಡಂಬಿ ಹಾಕಿದ ಗುಳಂಬ ಮಾಡಿ ಕೊಟ್ರ ಬಹಳ ಖುಷಿಯಿಂದ ತಿಂತಾರ. ಗ್ಯಾಸ್ ಲೋ ಫ್ಲೇಮ್ನಾಗ ಇಟ್ಟು ಗೋಡಂಬಿಗೆ ಈ ರೀತಿ ಒಂದ್ ಸ್ವಲ್ಪ ಲೈಟ್ ಹೊಂಬಣ್ಣ ಬರೋವರೆಗೂ ಇವನ್ನ ತುಪ್ಪದಾಗ ರೋಸ್ಟ್ ಮಾಡ್ಕೊಂಡು ತಗೋರಿ. ಇವು ಹೊಂಬಣ್ಣಕ್ಕೆ ಬಂದ್ಮ್ಯಾಗ ಇದ್ರಾಗ ನಾವು ತುರಿದಿಟ್ಟಿದ್ವಿ ನೋಡ್ರಿ ಮಾವಿನಕಾಯಿ, ಅದನ್ನ ಹಾಕ್ರಿ. ಗ್ಯಾಸ್ ಲೋ ಫ್ಲೇಮ್ನಾಗ ಇಟ್ಟು ಇದನ್ನ ಈ ರೀತಿ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾನ ಬೇಯಿಸಿ ತಗೊಳ್ಳೋಣ. ಇಲ್ಲಿ ನಾವು ದಪ್ಪನ್ ತಳ ಇರೋ ಬಾಳ್ಗಿನ ತಗೋಬೇಕು, ಅಂದ್ರೆ ಇದು ತಳಕ್ಕ ಹೊತ್ತಂಗಿಲ್ಲ, ಇಲ್ಲ ಅಂದ್ರೆ ಇದು ತಳಕ್ಕ ಹೊತ್ತೋ ಸಾಧ್ಯತೆ ಇರ್ತೈತಿ. ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಾಗ ಇಟ್ಟು ಇದು ಒಂದ್ ಸ್ವಲ್ಪ ಬೆಂದು ಮೆತ್ತಗ ಆಗ್ಬೇಕು, ಅಲ್ಲಿವರೆಗೂ ಇದನ್ನ ನಾವು ಬೇಯಿಸಿ ತಗೊಳ್ಳೋಣ. ಇಲ್ಲಿ ಗಮನ ಇರಲಿ, ನಾವು ತಗೊಂಡಿರೋ ಪಾತ್ರೆ ಅಂದ್ರೆ ಬಾಳಿಗೆ ಏನೈತೆ ನೋಡ್ರಿ ಇದು ಸ್ಟೀಲಿಂದ ಇರಬೇಕು, ಅಲ್ಯೂಮಿನಿಯಂ ಅಥವಾ ಕೆಬ್ನದ್ ಇರಬಾರ್ದು. ಇಲ್ಲಾಂದ್ರೆ ಮಾವಿನಕಾಯಿ ಹುಳಿ ಇರ್ತೈತಿ, ಅದ್ರ ಜೊತೆ ರಿಯಾಕ್ಷನ್ ಆಗೋ ಸಾಧ್ಯತೆ ಇರ್ತೈತಿ. ಅದಕ್ಕೆ ಸ್ಟೀಲಿನ ಪಾತ್ರೆನ ಉಪಯೋಗಿಸ್ರಿ. ನಾವು ಬಾಳ್ಗೆಗೆ ಇದನ್ನ ಹಾಕಿದಾಗ ಎಷ್ಟಿತ್ತು ಅದರ ಅರ್ಧದಷ್ಟು ಆಗಬೇಕು, ಅಲ್ಲಿವರೆಗೂ ಇದನ್ನ ನಾವು ಇದೇ ರೀತಿ ಕೈ ಆಡಿಸ್ತಾನ ಬೇಯಿಸಿ ತಗೋಬೇಕು. ಈಗ ನೋಡ್ರಿ ನೀವು ಗಮನಿಸ್ತಿರ್ಬಹುದು ಇದು ಎಷ್ಟೋ ಕಡಿಮೆ ಆಗೈತಿ, ಅಂದ್ರೆ ಆಲ್ಮೋಸ್ಟ್ ಅರ್ಧದಷ್ಟು ಆಗೈತಿ. ಈ ರೀತಿ ಇದನ್ನ ಬೇಯಿಸಾಕ 2ರಿಂದ 3 ನಿಮಿಷ ಸಾಕು. ಈಗ ಇದ್ರಾಗ ಬೆಲ್ಲ ಹಾಕಿ ಕಲಸ್ಕೊಂಡು ತಗೊಳ್ಳೋಣ. ಅಗದಿ ಕಡಿಮೆ ಫ್ಲೇಮ್ನ್ಯಾಗ ಹಿಂಗ ಕೈ ಆಡಿಸ್ಕೊಂತನ ನಾವು ಬೆಲ್ಲ ಕರಗಿಸ್ಕೊಂಡು ತಗೋಬೇಕು. ನಾನಿಲ್ಲಿ ಬೆಲ್ಲ ಹಾಕೀನಿ, ನೀವು ಬೇಕಂದ್ರೆ ಸಕ್ಕರೆ ಹಾಕಿನೂ ಈ ಗುಳಂಬ ತಯಾರಿಸ್ಬೋದು. ಪ್ರಮಾಣ ಸೇಮ್ ಐತಿ, ಅಂದ್ರೆ ನಾವು ಇಲ್ಲಿ 1 ಕಪ್ನಷ್ಟು ಬೆಲ್ಲ ಹಾಕೇವಿ, ಅದೇ ರೀತಿ 1 ಕಪ್ನಷ್ಟು ಸಕ್ಕರೆ ಹಾಕಿ ಇದನ್ನು ನೀವು ತಯಾರಿಸ್ಬೋದು. ಅಥವಾ ಬೇಕಂದ್ರೆ ಅರ್ಧ ಬೆಲ್ಲ ಮತ್ತು ಅರ್ಧ ಸಕ್ಕರೆ ಹಾಕಿನೂ ತಯಾರಿಸ್ಬೋದು. ನೋಡ್ರಿ ಆಲ್ಮೋಸ್ಟ್ ಎಲ್ಲ ಬೆಲ್ಲ ಕರಗೈತಿ. ಈಗ ಈ ಬೆಲ್ಲದ ನೀರ್ ಒಳಗನ ನಾವು ಮಾವಿನಕಾಯಿನ ಕುದಿಸಿ ತಗೋಬೇಕು. ನೀವು ಬೇಕಂದ್ರೆ ಒಂದು ಅರ್ಧ ನಿಮಿಷದ ಗ್ಯಾಪ್ ಬಿಟ್ಟು ಈ ರೀತಿ ಕೈ ಆಡಿಸ್ಬೋದು, ಯಾಕಂದ್ರೆ ಒಂದೇ ಸಮ ಕೈ ಆಡ್ಸಕ್ಕೂ ಕೈನೂ ಆಕತಿ. ನಾನಿಲ್ಲಿ ಒಂದು ಅರ್ಧ ನಿಮಿಷದ ಗ್ಯಾಪ್ ಬಿಟ್ಟು ಇದನ್ನ ಕೈ ಆಡ್ಸಕತ್ತೀನಿ, ಅಂದ್ರೆ ಇದು ತಳಕ್ ಹೊತ್ತಂಗಿಲ್ಲ. ಇದು ಒಂದು ಸ್ವಲ್ಪ ಗಟ್ಟಿಯಾಗಿ ಒಂದ್ ಎಳಿ ಪಾಕ ಅಂತಾರೆ ನೋಡ್ರಿ, ಆ ರೀತಿ ಇದನ್ನ ತಯಾರಿಸಿ ತಗೋರಿ. ಪಾಕ ತಯಾರಿಸಿ ತಗೊಳ್ಳೋದ್ರಿಂದ ಇದು ಜಾಸ್ತಿ ದಿನ ತಡಿತೈತಿ, ಕೆಡಂಗಿಲ್ಲ. ಇಷ್ಟು ಗಟ್ಟಿ ಆದ ನಂತರ ಈಗ ಪಾಕ ಚೆಕ್ ಮಾಡೋಣ. ನೀವಿಲ್ಲಿ ನೋಡಕತ್ತಿರ್ಬೋದು ನೋಡ್ರಿ, 1 ಎಳಿ ಪಾಕ ಬಂದೈತಿ. ಈ ರೀತಿ ಇದನ್ನ 1 ಎಳಿ ಪಾಕ ತಯಾರಿಸಿನ ತಗೋಬೇಕು. ಪಾಕ ಅಕಸ್ಮಾತ್ ಇಡಿ ಆದ್ರೆ ಇದು ಜಾಸ್ತಿ ದಿನ ತಡೆಯಂಗಿಲ್ಲ, ಬುಳುಸ್ ಬಂದ್ಬಿಡ್ತೈತಿ. ಈಗ ಇದ್ರಾಗ ಒಂದು ಸಣ್ಣ ಚಮಚೆ ಅಷ್ಟು ಒಣ ಶುಂಠಿ ಪುಡಿ, 1 ಚಮಚ ಏಲಕ್ಕಿ ಪುಡಿ ಮತ್ತು ಒಂದು ಸ್ವಲ್ಪ ಜಾಜಿಕಾಯಿ ತುರಿದು ಹಾಕೋಣ. ಇವನ್ನೆಲ್ಲ ಹಾಕೋದ್ರಿಂದ ಗುಳಂಬ ಫ್ಲೇವರ್ ಮತ್ತು ರುಚಿ ಡಬಲ್ ಆಕತಿ. ಇವನ್ನ ಕಲಿಸ್ಕೊಂಡು ತಗೊಳ್ಳೋಣ. ನೋಡ್ರಿ ಇಷ್ಟು ಗಟ್ಟಿ ಆದ್ರೆ ಸಾಕು, ಇದಕ್ಕಿಂತ ಜಾಸ್ತಿ ಇದನ್ನ ಬೇಯಿಸ್ಬೇಡ್ರಿ, ಯಾಕಂದ್ರೆ ಆರಿದ ಮ್ಯಾಗ ಇದು ಇನ್ನೂ ಗಟ್ಟಿ ಆಕತಿ. ಅದಕ್ಕೆ ನಾನು ಆಗಲೇ ಹೇಳಿದಂಗ 1 ಎಳಿ ಪಾಕ ಬಂದ ತಕ್ಷಣ ಇದನ್ನ ಜಾಸ್ತಿ ಬೇಯಿಸ್ಬೇಡ್ರಿ, ತೆಗೆದ್ಬಿಡ್ರಿ. ಸೊ ನೋಡ್ರಿ ಇಲ್ಲಿ ನಮ್ಮ ಮಾವಿನಕಾಯಿ ಗುಳಂಬ ರೆಡಿ ಐತಿ. ಇದನ್ನ ಜಾಮ್ ಥರ ಅಥವಾ ಊಟದ ಜೊತೆಗೆ ಸೈಡ್ ಹಚ್ಕೊಂಡು ತಿನ್ಬಹುದು, ಬಹಳ ರುಚಿ ಆಕತಿ. ನೋಡ್ರಿ ಈ ರೀತಿ ಚಪಾತಿಗೆ ಸೌರಿ ಇದನ್ನ ರೋಲ್ ಮಾಡಿ ತಿಂದ್ರ ಅದ್ಭುತ ರುಚಿ ಅನಿಸ್ತೈತಿ. ಖಂಡಿತ ಒಂದ್ಸತಿ ಟ್ರೈ ಮಾಡ್ರಿ. ಇವತ್ತಿನ ಈ ಮಾವಿನಕಾಯಿ ಗುಳಂಬ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ಚಲೋ ಅನ್ಸಿದ್ರ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರ ಲೈಕ್ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ಭೇಟಿ ಆಗೋಣಂತ ಇದೇ ಥರದ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ಇನ್ನೋವೇಟಿವ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.